ಸ್ನೇಹಿತರೆ, ನೀವು ಈ ವಿಷಯದ ಬಗ್ಗೆ ವಿಚಾರ ಮಾಡಿದ್ದೀರಿ? ಯಾವ ವಿಷಯ ಅಂತಂದರೆ ನೋಡಿ, ನಮ್ಮ ಪೂರ್ವಜರು ಒಂದು 30 ವರ್ಷದ ಹಿಂದೆ ಸಹ ಅದು ಮಾಡ್ತಿದ್ರು. ಯಾವ ಥರ ಅಂದರೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡ್ತಿರ್ಲಿಲ್ಲ, ಆಮೇಲೆ ಎಲ್ಲರ ಕೈಯಿಂದ ಅವರು ನೀರು ಕುಡಿತಿರ್ಲಿಲ್ಲ. ಯಾಕೆ ಹಿಂಗೆ ಮಾಡ್ತಿದ್ರು ಗೊತ್ತಾ? ಇದ್ರ ಬಗ್ಗೆ ನೀವು ವಿಚಾರ ಮಾಡಿದ್ದೀರಾ? ಬಹಳಷ್ಟು ಜನರಂತಾರೆ ಅದು ಮೂಢನಂಬಿಕೆ, ಅವರು ಜಾತಿವಾದದ ಮೇಲೆ ಅದರ ಮಾಡ್ತಿದ್ರು ಅಂತ. ಆದರೆ ಇದು ಬ್ರಿಟಿಷರು ಬಂದ ಮೇಲೆ ಇದೆಲ್ಲ ನಾಟಕ ಶುರುವಾಯ್ತು ಕಣ್ರಿ. ಬ್ರಿಟಿಷರು ಬಂದ ಮೇಲೆ ಇದೆಲ್ಲ ನಾಟಕ ಶುರುವಾಯಿತು. ನಾನು ಹೇಳ್ತೀನಿ ಕೇಳಿ. ನೋಡಿ, ಸಿಕ್ಕವರ ಕೈಯಿಂದ ನೀರು ಕುಡಿಯೋದು, ಸಿಕ್ಕವರ ಮನೆಯಿಂದ ನೀರನ್ನು ಕುಡಿಯೋಬಾರ್ದು. ಆಮೇಲೆ ಎಲ್ಲರ ಮನೆಯಿಂದ ಊಟ ಮಾಡೋದಿಲ್ಲ. ಯಾಕೆ ಗೊತ್ತಾ? ಅದು ಜಾತಿವಾದ ಅಲ್ಲ. ನೋಡಿ, ಕೆಲವೊಬ್ಬರ ಎನರ್ಜಿ ನೆಗೆಟಿವ್ ಆಗಿರುತ್ತೆ. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಬರೀ ಜಗಳ, ಅವರು ಮಾತಾಡಿದ್ರೆ ಸಾಕು ನೆಗೆಟಿವ್ ಆಗಿ ಮಾತಾಡೋದು, ಶುದ್ಧವಾಗಿರೋದಿಲ್ಲ. ಅವರ ನಡವಳಿಕೆ ಏನಿದೆ, ಆ ಆಹಾರ, ಅವರ ಕೈಯಿಂದ ಬಂದಂತಹ ಆಹಾರ ನೀವು ಗ್ರಹಣ ಮಾಡ್ತೀರಿ, ಅಥವಾ ಅವರು ಆ ಆಹಾರ ಹೇಗೆ ಗಳಿಸ್ತಾ ಇದ್ದಾರೆ ಅದು ಸಹ ತುಂಬಾ ಮಹತ್ವ ಕೊಡುತ್ತೆ ಕಣ್ರಿ. ಅವ್ರು ಏನ್ ಗಳಿಸ್ತಾ ಇದ್ದಾರೆ ನೋಡಿ, ಅವರು ಮಾಡಿದಂತಹ ಆ ಕರ್ಮ, ನಾವು ಆ ಆಹಾರ ತಿಂದಲ್ಲಿ ಆ ಕರ್ಮ ನಾವು ತಿಂತೀವಿ, ಅವರ ಕರ್ಮ ನಾವು ತಿಂತೀವಿ. ಅದಕ್ಕೋಸ್ಕರನೇ ಈ ಥರ ಎಲ್ಲ ಇತ್ತು, ಇವಾಗ್ಲೂ ಇದೆ. ನಾನು ಸಹ ಅದೇ ಥರ ಮಾಡ್ತೀನಿ. ಇದು ಜಾತಿವಾದ ಅಲ್ಲ. ನನಗೆ ತಿಳಿದಿಂದು ನಾನು ಸಿಕ್ಕೋರ್ ಮನೆಯಿಂದ ಊಟ ಮಾಡೋದಿಲ್ಲ. ಸಿಕ್ಕೋರು ಅಂತಂದ್ರೆ ಯಾರು ದುಡ್ಡನ್ನ ಕೆಟ್ಟದಾಗಿ ಗಳಿಸ್ತಾರೆ. ಆಮೇಲೆ ಈ ನೀರು ಇರುತ್ತೆ ನೋಡಿ, ಆ ನೀರು ನಾವು ಹೇಗಿರ್ತೀವಿ ಮನೆಯಲ್ಲಿ, ಯಾವ ಥರ ವಿಚಾರ ಮಾಡ್ತೀವಿ, ನೆಗೆಟಿವ್ ಆಗಿರ್ತೀವ ಮನೆಯಲ್ಲಿ, ಬರೀ ನೆಗೆಟಿವ್ ಥಿಂಕಿಂಗ್ ಮಾಡೋದು, ಜಗಳ ಮಾಡೋದು ನಾವು ಮಾಡ್ತೀವಿ ಅಂದಲ್ಲಿ ಆ ನೀರಿರುತ್ತೆ ನೋಡಿ, ಆ ನೀರು ಆ ಎನರ್ಜಿಯನ್ನು ಸೋಕ್ ಮಾಡಿಕೊಳ್ಳುತ್ತೆ. ಆ ನೀರು ನಾವು ಗ್ರಹಿಸಿದಲ್ಲಿ ಆ ಎನರ್ಜಿ ನಮ್ಮೊಳಗೆ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಥರದ ಪ್ರತೀತಿ ಅದು ನಿಜ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಾದ್ರೆ ಯೂಟ್ಯೂಬಲ್ಲಿ ಹೇಳ್ತೀನಿ. ಇದೆಲ್ಲ ತುಂಬ ಮಹತ್ವ ಕಣ್ರಿ. ಜಾತಿವಾದ ಅಲ್ಲ ಇದೆಲ್ಲ. ಇದು ಬ್ರಿಟಿಷರು ಬಂದ ಮೇಲೆ ಇದೆಲ್ಲ ನಾಟಕ ಮಾಡಿ ಜಾತಿವಾದ, ಕೆಳಗಿನವರು ಮೇಲಿನವರು ಅಂತೆಲ್ಲ ಆಯಿತು. ಮಹಾಭಾರತ ನೋಡಿ, ನೀವು ಮಹಾಭಾರತ ಓದಿ. TV ಸೀರಿಯಲ್ ಮಹಾಭಾರತ ಅಲ್ಲ, ನಿಜವಾದ ಮಹಾಭಾರತ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಜಾತಿವಾದ ಅನ್ನೋದು ಏನಿರೋದಿಲ್ಲ ಇಲ್ಲ ಅಂತ. ಕರ್ಣನ ಬಗ್ಗೆ ನೀವು ಓದಿದರೆ ಗೊತ್ತಾಗುತ್ತೆ ಜಾತಿವಾದ ಅನ್ನೋದು ಇಲ್ಲ.